ಐಡಿಯಾಬಾಸ್ನ ವೇದಿಕೆ ಮಾಡಿದಾಗ ನಮ್ಮ ತಲೆಯಲ್ಲಿ ಏನು ಯೋಚನೆ ಇತ್ತಂದ್ರೆ, ದೇಶದಲ್ಲಿ ಆಗ್ತಿರುವಂತಹ ಇನೋವೇಷನ್ಸ್ ಏನಿದೆ ಅದು ನಮ್ಮ ಜೀವನವನ್ನ ಸುಲಭ ಮಾಡ್ಬೋದು. ಅಂಥ ಎಲ್ಲ ಇನೋವೇಷನ್ಸ್ ಅಂಡ್ ಐಡಿಯಾಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇದನ್ನ ನೀವು ಬೇರೆ ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ನಮ್ಮ ಇದೇ ಪ್ರಯತ್ನವನ್ನ ಮುಂದುವರಿಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಇಬ್ಬರು ಐಡಿಯಾಬಾಸ್. ಈಗ ಇಂಡಿಯಾದಲ್ಲಿ ಎಷ್ಟೋ ಜನರಿಗೆ 60 ಆದ್ಮೇಲೆ ಅವರ ವಯಸ್ಸಿನ ಜೊತೆ ಅವರ ಚಿಂತೆಗಳು ಕೂಡ ಜಾಸ್ತಿ ಆಗ್ತಿವೆ. ಇವರುಗಳ ವಯಸ್ಸಷ್ಟೇ ಜಾಸ್ತಿ ಆಗ್ತಿರತ್ತೆ, ಇವರ ಜೀವನದ ಭರವಸೆ ಕಮ್ಮಿ ಆಗ್ತಾ ಹೋಗ್ತಿರತ್ತೆ. ನಾನು ಒಬ್ಳೇ ಒಂದ್ ಕಡೆ ಎಲ್ಲಾದ್ರೂ ದೂರ ಹೋಗುವಾಗ ಪ್ರತಿಯೊಂದು ಹೆಜ್ಜೆ ಇಡುವಾಗ್ಲೂ ನನಗೆ ಭಯ ಆಗ್ತಿರತ್ತೆ. ತುಂಬಾನೇ ಭಯ ಆಗುತ್ತೆ. ನಡೆಯುವಾಗ ಎಲ್ಲಾದ್ರೂ ಬಿದ್ಬಿಡ್ತೀವೋ ಅಂತ, ತಲೆಗೆ ಏನಾದ್ರೂ ಹೊಡ್ತಾ ಆಗುತ್ತೇನಂತ, ಕೈಗೆ ಏನಾದ್ರೂ ಆಗುತ್ತೆ ಅಂತ. ಮನುಷ್ಯನಿಗೆ ಎಷ್ಟು ವಯಸ್ಸಾಗುತ್ತೋ ಅವಾಗ ಭಯ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಶರೀರ ಯಾವಾಗ ಶಕ್ತಿ ಕಳ್ಕೊಳ್ಳುತ್ತೋ ಅವಾಗ ಬಿದ್ದೇ ಬೀಳ್ತೀವಿ ನಾವು. ನನಗೆಷ್ಟು ವಯಸ್ಸಾಗಿ ಹೋಗಿದೆ ಅಂದ್ರೆ ಒಂದ್ ಹೆಜ್ಜೆ ಇಡೋದಕ್ಕೂ ತುಂಬಾನೇ ಭಯ ಆಗುತ್ತೆ. ಒಂದ್ ವೇಳೆ ಯಾವ್ದಾದ್ರೂ ಸಪೋರ್ಟ್ ಸಿಕ್ತು ಅಂತ ಅಂದ್ರೆ ಯಾವ್ದೇ ಭಯ ಇರೋದಿಲ್ಲ. ಸ್ವಲ್ಪ ಧೈರ್ಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇಂಥ ವಯಸ್ಸಾದವ್ರಿಗೆ ಸಹಾಯ ಮಾಡೋದಕ್ಕೆ ಬಂದಿದ್ದಾರೆ ಇಬ್ಬರು ವ್ಯಕ್ತಿಗಳು. ಹಾಗಾದ್ರೆ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಬ್ಬರನ್ನು ಸ್ವಾಗತಿಸೋಣ, ಪ್ರಶಾಂತ್ ಮತ್ತು ಕೌಶಲ್ ಅವ್ರನ್ನ. ಟೈಟನ್ಸ್, ಇಂಟರ್ನೆಟ್ ನಲ್ಲಿ ಒಂದು ಶಾಯರಿ ತುಂಬಾ ವೈರಲ್ ಆಗಿದೆ. ನೀವು ಅದನ್ನ ಕೇಳಿರ್ಲಬಹುದು. ನೀವು ಹೇಳಿದ್ರೆ ನಾನು ಹೇಳ್ತೀನಿ. ಪ್ಲೀಸ್ ಹೇಳಿ. ಅದೇನಂದ್ರೆ, ಜೀವನದ ಪ್ರತಿ ಹಂತವು ಖುಷಿ ಕೊಡುತ್ತೆ, ಜೀವನದ ಪ್ರತಿ ಹಂತವು ಖುಷಿ ಕೊಡುತ್ತೆ, ಮುಖದಲ್ಲಿ ದುಃಖ ಯಾಕೆ? ಹೃದಯವನ್ನು ಯೌವನದಲ್ಲಿರಿಸಿ, ವಯಸ್ಸು ಬಗ್ಗೆ ಚಿಂತೆ ಮಾಡಬೇಡಿ. ವಾವ್. ಪ್ರತಿ ವ್ಯಕ್ತಿ ಅವರು ಯಾವುದೇ ವಯಸ್ಸಿನವರಾಗಿದ್ರು ಬದುಕಬೇಕು ಅಂತಾರೆ, ಅವರ ಜೀವನವನ್ನ ಖುಷಿಯಾಗಿರ್ಬೇಕು ಅಂತಾರೆ. ಆದ್ರೆ ವಯಸ್ಸು ಆಗ್ತಾ ಆಗ್ತಾ ಅವರ ಜೀವನದಲ್ಲಿ ತುಂಬಾನೇ ಪ್ರಾಬ್ಲಮ್ಗಳು ಬರಕ್ ಶುರು ಆಗುತ್ತೆ. ಹೇಗಂದ್ರೆ ಜಾಯಿಂಟ್ ಪೇನ್, ಮಸಲ್ ವೀಕ್ನೆಸ್, ಬ್ಯಾಲೆನ್ಸ್ ಇಶ್ಯೂಸ್. ಇವನ್ ಅವರಿಗೆ ಒಂದು ಸಿಂಪಲ್ ಆಗಿ ಒಂದು ಮೆಟ್ಲ್ ಹತ್ಬೇಕಂತಂದ್ರೂ ಅವರಿಗೆ ತುಂಬಾನೇ ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ. ಒಬ್ಬ ವಯಸ್ಸಾದವರಿಗೆ ತುಂಬಾ ದೊಡ್ಡ ಭಯ ಏನಂದ್ರೆ ಬೀಳೋದು, ಅಂಡ್ ಬಿದ್ದಾಗ ಜಾಯಿಂಟ್ಸ್ ಅಲ್ಲಿ ಫ್ರಾಕ್ಚರ್ ಆಗೋದು. ಯಾಕಂದ್ರೆ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದಾಗ ಗಾಯ ಬರೀ ಅವ್ರ ಶರೀರಕ್ಕಾಗಲ್ಲ, ಗಾಯ ಅವರ ಕಾನ್ಫಿಡೆನ್ಸ್ ಮೇಲೆ ಕೂಡ ಆಗತ್ತೆ. ಆ ಕಾರಣಕ್ಕೆ ಅವರು ತಮ್ಮ ಮೊಬೈಲಿಟಿ ಕಳ್ಕೊತಾರೆ, ನಿಧಾನಕ್ಕೆ ಅವರ ಇಂಡಿಪೆಂಡೆನ್ಸ್ ಕಳ್ಕೊತಾರೆ. ಇವನ್ ಅವರು ಬಿದ್ದಾದ್ಮೇಲೆ ತಮ್ಮ ಮನೆಯಲ್ಲಿ ಓಡಾಡೋದು ಕೂಡ ಭಯ ಪಡ್ತಾರೆ. ನಮ್ಮ ದೇಶದಲ್ಲಿ 15 ಕೋಟಿಗೂ ಮೇಲ್ಪಟ್ಟು ವೃದ್ಧರಿದ್ದಾರೆ. 1 ಕೋಟಿಗೂ ಮೇಲ್ಪಟ್ಟ ವೃದ್ಧರು ಪ್ರತಿ ವರ್ಷ ಹಾಸ್ಪಿಟಲೈಸ್ ಆಗ್ತಾರೆ ಬಿದ್ದಾದ್ಮೇಲೆ. ಹಿಂದಿನ ವರ್ಷದ ಡೇಟಾದ ಅನುಗುಣವಾಗಿ ಇಂಡಿಯಾದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಹಿಪ್ ಫ್ರಾಕ್ಚರ್ಸ್ ಆಗಿದೆ. ಇದು ದೊಡ್ಡ ಭಯ ಪಡಿಸುವಂತಹ ಒಂದು ವಿಷಯ. ಇದಕ್ಕಿಂತ ಭಯ ಪಡಿಸುವ ವಿಷಯ ಏನಂದ್ರೆ, ಹಿಪ್ ಫ್ರಾಕ್ಚರ್ ಆದ್ಮೇಲೆ ಒಂದು ಮಾರ್ಟಾಲಿಟಿ ರೇಟ್ ಏನಿದೆ ಅದು 40% ಗಿಂತ ಜಾಸ್ತಿ ಇದೆ. ಅದಕ್ಕೆ ನಮ್ಮ ದೇಶದ ತುಂಬಾ ಡಾಕ್ಟರ್ಸ್ ಹೇಳೋದೇನಂದ್ರೆ, ಹಿಪ್ ಫ್ರಾಕ್ಚರ್ ಈಸ್ ದ ಬಿಗಿನಿಂಗ್ ಆಫ್ ಎನ್ ಎಂಡ್. ಯಾವಾಗ ನಾನು ಈ ಸ್ಟಾಟ್ಸ್ ನ ಓದ್ದೆ ತಿಳ್ಕೊಂಡೆ, ಆಗ ನನ್ಗನ್ನಿಸ್ತು ಇದ್ರ ಬಗ್ಗೆ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ. ಏನಾದ್ರೂ ಕೆಲಸ ಮಾಡ್ಬೇಕಾಗತ್ತೆ, ಸೊಲ್ಯೂಷನ್ ಕಂಡು ಹಿಡಿಬೇಕಾಗತ್ತೆ. ಅದಕ್ಕೆ ನಾನ್ ಶುರು ಮಾಡಿದೆ ರಿಪಲ್ ಹೆಲ್ತ್ ಕೇರ್. ರಿಪಲ್ ಹೆಲ್ತ್ ಕೇರ್ ಇನ್ನೋವೇಟ್ ಮಾಡಿದೆ ಇಂಡಿಯಾದ ಫಸ್ಟ್ ಸ್ಮಾರ್ಟ್ ಹಿಪ್ ಪ್ರೊಟೆಕ್ಷನ್ ಡಿವೈಸ್. ಇದನ್ನ ಕೋ ಕ್ರಿಯೇಟ್ ಮಾಡಿರೋದು ನಮ್ಮ ಸೀನಿಯರ್ ಸಿಟಿಸನ್ಸ್ ಜೊತೆ, ವಿಚ್ ಇಸ್ ಹಿಪ್ರೋ. ಈ ಬೆಲ್ಟ್ ಅನ್ನ ನಾವು ಸೊಂಟಕ್ಕೆ ಕಟ್ಕೊಂಡಾಗ ಯಾವಾಗ ವ್ಯಕ್ತಿ ನಿಂತ್ಕೊಳ್ತಾನೆ ಮತ್ತೆ ನಡೀತಾ ಇರ್ತಾನೆ, ಏರ್ ಬ್ಯಾಗ್ಸ್ ನೀವು ನೋಡಬಹುದು ಸೈಡ್ ನಲ್ಲಿ, ಅದು ಇನ್ಫ್ಲೇಟ್ ಆಗ್ಬಿಡುತ್ತೆ ಅವ್ರಿಗೆ ಪ್ರೊಟೆಕ್ಷನ್ ಸಿಗೋದಕ್ಕೆ. ಯಾವಾಗ ವ್ಯಕ್ತಿ ರೆಸ್ಟಿಂಗ್ ಕಂಡೀಷನ್ ಅಲ್ಲಿ ಇರ್ತಾರೆ, ವಿಚ್ ಇಸ್ ಸಿಟಿಂಗ್ ಡೌನ್ ಯಾ ಲೈಂಗ್, ಏರ್ ಬ್ಯಾಗ್ಸ್ ಆಟೋಮೆಟಿಕಲಿ ಡಿಫ್ಲೇಟ್ ಆಗ್ಬಿಡುತ್ತೆ ಅವ್ರಿಗೆ ಕಂಫರ್ಟ್ ಸಿಗೋದಕ್ಕೆ, ವಿಚ್ ಇಸ್ ಪ್ರೊವೈಡಿಂಗ್ ದೆಮ್ ಸೇಫ್ಟಿ ಅಂಡ್ ಕಂಫರ್ಟ್ ಎರಡು ಒಟ್ಟಿಗೆ. ಇದ್ರಲ್ಲಿ ಹಾಕಿರುವಂತ AI ಅವರ ಪೋಸ್ಚರ್ ಮೂವ್ಮೆಂಟ್ ಅನ್ನ ಲರ್ನ್ ಮಾಡುತ್ತೆ ಮತ್ತೆ ರಿಸ್ಕ್ ಆಫ್ ಫಾಲ್ ನ ಪ್ರಿಡಿಕ್ಟ್ ಮಾಡುತ್ತೆ. ಯಾವಾಗ ರಿಸ್ಕ್ ಹೈ ಇರುತ್ತೆ ಒಂದು ಅಲರ್ಟ್ ಜೊತೆ ನೋಟಿಫೈ ಮಾಡುತ್ತೆ. ಅನ್ಫಾರ್ಚುನೇಟ್ಲಿ ಒಬ್ರು ವಯಸ್ಸಾದವರು ಬಿದ್ದೋದ್ರೆ ಜೊತೆಗೆ ಒಂದು SOS ಮೆಸೇಜು ಹೋಗುತ್ತೆ ಅವ್ರ ಕೇರ್ ಗಿವರ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಡಾಕ್ಟರ್ಸ್ಗೆ ಇಲ್ಲ ಅವ್ರ ನೇಬರ್ಸ್ಗೆ ಆನ್ ದೇರ್ ವಾಟ್ಸ್ಆಪ್. ಹಾಗಾಗಿ ರಿಯಲ್ ಟೈಮ್ ಅಸಿಸ್ಟೆನ್ಸ್ ಪ್ರೊವೈಡ್ ಮಾಡೋದಕ್ಕೋಸ್ಕರ ನಮ್ಮ ವಿಷನ್ ಇದೆ ಟೈಟನ್ಸ್. ನಾವ್ ಈ ಬೆಲ್ಟ್ ನ ಪ್ರತಿ ಮನೆಯಲ್ಲಿ, ಪ್ರತಿ ವಯಸ್ಸಾದವ್ರಿಗೆ, ಪ್ರತಿ ಹಾಸ್ಪಿಟಲ್ಗೆ ತಲುಪಿಸೋದು. ಇದರಲ್ಲಿ ನಿಮ್ ಸಹಾಯ ಬೇಕಾಗಿದೆ. ವಿ ನೀಡ್ 1.65 crore for 5% equity in our company.